ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದೇ ರೋಡಲ್ಲಿ ಅಂದರೆ ಬಾಜಾ ಕೇವ್ಸ್ ಬರುತ್ತೆ, ಮತ್ತು ಎಲ್ಲಕ್ಕಿಂತ ಮೇಲ್ಗಡೆ ಅಂತಂದರೆ ಲೋಹಗಢ್ ಬರುತ್ತೆ. ಲೆಫ್ಟಲ್ಲಿ ವಿಸಾಪುರ್ ಫೋರ್ಟ್ನೂ ಬರುತ್ತೆ. ಸೊ ಹೋಗೋ ದಾರಿಯಲ್ಲಿ ಒಂದು ಸ್ವಲ್ಪ ಜಿಗ್ಜಾಗ್ ರೋಡ್ ಐತಿ, ಮತ್ತು ಅದೇ ಥರ ಮಳೆಯಿಂದ ಎಲ್ಲ ನೀರೆಲ್ಲ ಬರ್ತಾ ಇರ್ತಾವೆ, ಕೆರೆಗಳು ಅದನ್ನು ಇದ್ದಾವೆ. ಸೊ ನೋಡ್ಕೋತ ಹೋಗೋಣ ಬನ್ನಿ. ಮ್ಯಾಲೆ ಗುಡ್ಡದಾಗೆಲ್ಲ ಮಳೆ ಬಿದ್ದು ಪೂರ್ತಿ ನೀರು ಅಂದ್ರೆ ಯಾವಾಗ ಕಂಟಿನ್ಯೂಸ್ ಮಳೆ ಬೀಳ್ತಾ ಇರ್ತದೆ ಅವಾಗ ಮತ್ತೆ ನೀರು ಜಾಸ್ತಿ ಆಯ್ತದೆ, ನೀರಿನ ದಾರ ಜಾಸ್ತಿ ಆಯ್ತದೆ. ಇಲ್ಲಿ ಏನದ ಕಂಟಿನ್ಯೂಸ್ ಮಳೆ ಬೀಳ್ತದೆ, ಯಾವಾಗ ಭೀ ಮಳೆ ಬೀಳ್ತದೆ, ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಅದ. ಸೊ ಇಲ್ಲಿನವ್ರು ಲೋಕಲ್ ಏನು ಹೇಳ್ತಾರೆ ಅಂತಂದ್ರೆ ಪ್ರತಿ ವರ್ಷ ಒಂದಿಲ್ಲ 2 ಜೀವ ಹೋಗ್ತಾವಂತ ಹಿಂಗೆ ನೀರಾಗ ಆಟ ಆಡ್ಲಕ್ಕೆ ಹೋಗಿ. ಅಂದರೆ ಹಂಗೆ ಕಂಟಿನ್ಯೂಸ್ ಮಳೆ ಬಿದ್ದು ಆ ನೀರಿಂದ ಏನು ರಭಸ ಇರುತ್ತೆ ಅದು ಗೊತ್ತಾಗಂಗಿಲ್ಲ, ನೀರಿನಾಗ ಆಟ ಆಡ್ಲತ್ತರು. ಸೊ ಅದು ಅಂದ್ರೆ ರಭಸ ಜಾಸ್ತಿ ಆಯಿತು ಒಂದೊಂದು ಸಲ ಅಂತಂದ್ರೆ ನೀರಿನ ಹಾಕ್ಕೊಂಡು ಹೋಗ್ತಾರೆ ಅಂತ ಹಿಂಗೆ ಹೇಳ್ತಾರೆ. ಸೊ ಇವಾಗ ಇಲ್ಲೇ ಮೆಕ್ಕೆತೆನೆ ತಿಂತಾ ಇದ್ದೀವಿ. ಹೊರಗಡೆ ಮಳೆ ಚಳಿ ಹೆಂಗೆ ಅನ್ನಿಸ್ತೈತಪ್ಪ. ಬರೀ ಮಳೆ, ಪುನಾಗ ಬಂದೇ ನೋಡಿದ್ರೆ ಬರೀ ಮಳೆ. ಬಚ್ಚಲ್ ಮನೆ ಆಗಲ್ಲ ನೋಡಿದ್ರು, ಬಚ್ಚಲ್ ಮನೆ ಆಗ್ಯಲ್ಲ, ಬಚ್ಚಲ್ ಮನೆ. ಬಟ್ ಏನಂದ್ರೆ ಕೆಲವು ಮೂಲೆ ಪಾಚಿಡ್ದು, ಕೆಲವು ಮೂಲೆ ಪಾಚಿಡ್ದು ಹಂಗೆ. ನೀವು ಏನಾರ 2ನೇ ಜಾಗಲ್ಲ, ಇವತ್ತಾದರೂ ಹೊಸ ತೊಗೊಂಡಿದ್ದೆವು ತಗೊಂಡು ಚಲೋ ನಡೆದು ಒಳ್ಳೇದ. ಇಲ್ಲ ಅಂತಂದ್ರೆ ನನ್ನ ಮಗಂದು ರಿಟರ್ನ್ ಕೊಟ್ಟಕ್ಕಲ್ಲ. ಇವಾಗ ಬರಲ್ಲ ಇದು, ಅಲ್ಲಿ ಬಂದಿನಂಗೆ ಬರಲ್ಲ ಇದು. ಹಾಂ, ಯಾಕಂದ್ರೆ ನಾವು ಅಲ್ಲಿ ಮೇಲೆ ಕಳ್ಸುಬಾಯಿ ಇದ್ದೆವು. ಇವಾಗೇ ನೋಡ್ರಿ, ಇದು ನೀರಿಂದ ನೀರೆಷ್ಟು ವೇಗವಾಗಿ ಹರಿಲತ್ತದ, ಇಲ್ಲಿಗೆ ಜಾಸ್ತಿ. ಯಾಕಂದ್ರೆ ಎಲ್ಲ ಗುಡ್ಡಗಳು ಒಂದು 3 ಗುಡ್ಡಗಳು ಅದ್ರದಾಗಿಂದೆಲ್ಲ ನೀರು ಹರ್ಕೊಂಡು ಬರ್ತಾಯಿದೆ. ಫಸ್ಟ್ ಬೊಕ್ಕಳು ಜಿಗ್ಜಾಗದ ನೋಡಿ ಹೇಳ್ತಿದ್ದಾನ. ರೋಡ್ ಏನದ ಒಂದು ಸ್ವಲ್ಪ ಜಿಗ್ಜಾಗದ, ಮತ್ತು ಏನಪ್ಪ ಅಂತಂದ್ರೆ ಎತ್ತರಕ್ಕದ. ಸೊ ಹೊಸೊಬ್ರಿಗೆ ಜರ ಕನ್ಫ್ಯೂಸ್ ಆಯ್ತದು. ಗುಡ್ಡ ಎಂಥದೇ ರೋಡ್ ಇರ್ತದಪ್ಪ. ಇದು ಯಾವುದಲ್ಲ ರೋಡು. ಚಸ್ಮಾ ತೆಗಿ ಫಸ್ಟ್. ಆ ಕಡೆ ತಗೋ, ಗೇರ್ ತೆಗಿ. ಗೇರ್ ತೆಗಿ. ಈಗ ಅರ್ಥಾತ್ ಯಾಕೆ ನಮ್ಮ ಮಕ್ಕಳು ಗಾಡಿ ಕಾರ್ ಬಿಡ್ತೀವಿ ಈ ಕಡೆ ಬರ್ತಾರೆ. ಹಂಗೆ ಒಮ್ಮೆ ಏನದೇ ಗಚ್ಚ ಅಂತ ಇದು ಮಾಡಕ್ಕೆ ಹೋಗೋಣ, ಗಾಡಿ ಮುಂದಿಂದ ಹೇಳ್ತಾ ಇದ್ದು ಒಂದ್ರ ಮೇಲೆ. ಹಾಂ, ನಾವು ಕೂತ್ಕೊಳ್ಳಿ.
ಅದಕ್ಕೆ ಆ ಕಡೆಯಿಂದ ಹೋಗ್ಬೇಕು. ಒಮ್ಮೆ ಹೂಮಟ್ಟಿ ಇರ್ತದೆ ಗಾಡಿ ಯಾವತ್ತರ ಏನು ಶಾಂತ ನೀನು ನಾವು ನೀನು ಆ ಕಡೆಯಿಂದ ಬಾ, ಈ ಕಡೆಯಿಂದ ಹೋಗ್ಬೇಕು ನೀನು ಅವನಿಗೆ. ಏನು ಗಾಡಿ ಓಡಿಸಕತ್ತೀಯೋ ಏನಿದು? ಏನು ಸ್ಪೋರ್ಟ್ಸ್ ಬೈಕ್ ಇದ್ರೆ ಏನಾರ ಅವ್ನು ಅವ್ನು ಪವರ್ ಬೈಕ್ ಏನಂದಲ್ಲ ಅವ बोलो सुबह केसरी अंबिट ये तो हम अब्रू कड़ी बड्डी कड़ी बड़ा ಎಡ್ರ ಮೇಲೆ ಹಾಕೋ ಗೇರ, ಮೂರ ಮೇಲೆ ಹಾಕಿದ್ರೆ ಹೆಂಗೆ ಓದ್ತದ ಗಾಡಿ? ವಾರೇ ವರ್ಷ ಅದೇ ಯಾವುದಲ್ಲಿ ಇದು ನಾವನಿಗೆ ಎಡ್ರ ಮೇಲೆ ಹಳ್ಳದ ಗಾಡಿ. ಕೊಡಲ್ಲ ನಡಿ, ಈಗ ನಾರ್ಮಲ್ ಅದ ರೋಡ್. ಈ ಕಡೆ ಏನಂತೀವಿ ವಿಸಾಪುರ ಫೋರ್ಟ್ ಹೋಗುತ್ತೆ. ನಡಿ ಪೈಲ ಹೋಗುತ್ತೆ. ಸೊ ನಾವು ಇವಾಗ ಹೋಗ್ತಾ ಇರೋದು ಲೋಹಗಢ ಫೋರ್ಟ್. ಮುಂದಂತೂ ಸ್ಪೆಷಾಲಿಟಿ ಏನೋ ರಸ್ತೆ ಎಲ್ಲ ಶಾರ್ಟಾಗಿ ಹೇಳಬೇಕು ಅಂತಂದರೆ ಲೋಹಗಢ ಹೆಂಗೆ ಹೆಸರು ಬಿತ್ತಪ್ಪ ಅಂತಂದರೆ ಬ್ರಿಟಿಷ್ ಅವರು 13 ಟೈಮ್ಸ್ ಇದನ್ನು ಪಡೆದುಕೊಳ್ಳೋಕ್ಕೆ ಟ್ರೈ ಮಾಡಿದರು. ಆದ್ರೂ 13 ಟೈಮ್ಸಲ್ಲಿ ಒಂದೂ ಟೈಮ್ಸ್ ಈ ಕೋಟೆನ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇದ್ರ ಹೆಸರು ಲೋಹಗಢ ಅಂತ ಬಿದ್ದಿರೋದು. ಮತ್ತು ಅದೇ ರೀತಿಯಾಗಿ ಇದು ಏನು ಓನರ್ ಇದೆ, ಸೊ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು ಮಹಾರಾಜ ಸೂರಜ್ ಮಾಲ್ ಅಂತ, ಅಂದರೆ ಇಸ್ವಿ 1732ರಲ್ಲಿ. ಮತ್ತು ಈ ಫೋರ್ಟ್ ಕಟ್ಟಕ್ಕೆ 60 ವರ್ಷಗಳು ಬೇಕಾಗಿದ್ದು ಪೂರ್ತಿ ಕಟ್ಟಕ್ಕೆ. ಅಂದರೆ ತುಂಬ ದೊಡ್ಡದೈತೆ ಮತ್ತು ಅದ್ರ ಸೈಡಲ್ಲಿ ಒಂದು ದೊಡ್ಡದು ಲೇಕ್ ಐತೆ. ಸೊ ಯಾವ ಮೇಲ್ಗಡೆ ಹೋದ್ಮೇಲೆ ಅಂದರೆ ಲೋಹಗಢ ಮೇಲ್ಗಡೆ ಹೋದ್ಮೇಲೆ ಸೊ ನಿಮಗೆ ರೈಟ್ ಸೈಡಲ್ಲಿ ಲೇಕ್ ಕಾಣಿಸುತ್ತೆ, ತುಂಬ ದೊಡ್ಡದೈತೆ. ಸೊ ಇವಾಗ ಮುಂದೆ ನೀವು ನೋಡ್ತಾ ಇರೋದು ಎಂಟ್ರಿ ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲೆಲ್ಲ ಬೈಕ್ ಪಾರ್ಕಿಂಗ್ ಮಾಡಿ, ಅಂದರೆ ವೀಕೆಂಡಲ್ಲಿ ವೀಕ್ ಡೇಸಲ್ಲೆಲ್ಲ ಜನ ಬರ್ತಾರೆ. ಸೊ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಏನು ಟಿಕೆಟ್ ಇಲ್ಲ. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಲೋಹಗಢ ಸರೌಂಡಿಂಗ್ ಹೋಗ್ತಾ ಇದ್ದೀವಿ. ಸುತ್ತಮುತ್ತಲೆಲ್ಲ ಕಾಡು ಗಿಡಗಳು ಎಲ್ಲದನ್ನ ಅದ. ಅಂದ್ರೆ ಇದಕ್ಕೇನು ಜಾಸ್ತಿ ರಿಸ್ಕ್ ಇಲ್ಲ. ಲೋಹಗಢಕ್ಕೆ ಅಂದ್ರೆ ಹಿಂಗೆ ಜಾಸ್ತಿ ಮಳೆ ಬಿತ್ತು ಅಂತಂದ್ರೆ ಏನು ಹೋಗೋಕೆ ಆಗಂಗಿಲ್ಲ, ಆ ಥರ ಏನಿಲ್ಲ. ಈಸಿಯಾಗಿ ಸ್ಟೆಪ್ಸ್ ಇದಾವೆ. ಅಂದ್ರೆ ಮಹಾರಾಷ್ಟ್ರ ಟೂರಿಸಮ್ನಿಂದ ಅವು ಏನು ಸ್ಟೆಪ್ಸ್ ಹೋಗಿದ್ದು ಅವೆಲ್ಲ ರೋಡಿನ ಮೇಲೆ ನಂದು ನಡಿಯ. ಯಾಕಂದ್ರೆ ನೀರಿಂದು ಇದಾಗ ಮಾಹಿತಿ ರೋಡ್ ಐತಿ, ಬಟ್ ಮೇ ಬಿ ಕನ್ಸ್ಟ್ರಕ್ಷನ್ ಹಂಗೆ ನಡೀತಾ ಇದ್ದಿರ್ಬೋದು. ಹಳ್ಳಿ ಇದು ಸರೌಂಡಿಂಗ್ ಇದು. ಹಾಂ, ಇದು ಪೂರ್ತಿ ಸರೌಂಡಿಂಗ್ ಹಳ್ಳಿ.
ಹಾಂ ಏನದ ಗೌರ್ಮೆಂಟ್ ಇದೆ ಏನೋ. ಸೊ ಈಗ ಅದು ಏನು ಮ್ಯಾಲೆ ಕಾಣಿಸ್ತೈತ್ಲ ಅದೇ ಕಿಲ್ಲ. ಬಟ್ ಏನಂತ ಇವಾಗ ಮಂಜು ಐತಂದ್ರೆ ಏನೂ ಕಾಣಿಸ್ವಲ್ದು ಅಂತಂದ್ರೂ ಎಷ್ಟು ಐತೆ ಪಬ್ಲಿಕ್ ಲೋಗಡ್. ಎಲ್ಲ ಕಾಲೇಜ್ ಹುಡುಗರು ಇದಾರಲ್ಲ ಇಲ್ಲಿ. ಹಾಂ ಎಲ್ಲ ಕಾಲೇಜ್ ಹುಡುಗರು ಇದ್ದಾರೆ. ಹಾಂ ಕಾಲೇಜ್ ಹುಡುಗರೇ ಎಲ್ಲ. ಸೊ ಇದು ನಿಮ್ಮ ಕಡೆ ನಮ್ಮ ಫೇವರ್ ಆಗುತ್ತೆ. ಹಾಂ ಈ ಕಡೆಯಿಂದ ಏನಂತ ಡೈರೆಕ್ಟ್ ಹೋಗೋದು. ಈ ಎಷ್ಟು ಕಿಲೋಮೀಟರ್ ಅದ ಹೇಳಿ ಇಲ್ಲಿಂದ ಮೇಲೆ? ಎಲ್ಲಿ ಒಳಗೆ? ಹಾಂ ಒಳಗೆ ಒಂದು 2 ಕಿಲೋಮೀಟರ್ ಸ್ಟೆಪ್ಸ್ ಇದಾವೆ ಅಂತಿಕೋ. ಹಾಂ ಸ್ವಲ್ಪ ಅರ್ಧ ಸ್ಟೆಪ್ಸ್ ಅರ್ಧ ನಡ್ಕೊಂಡು ಹೋಗ್ಬೇಕು. ಇಲ್ಲ ಡೈರೆಕ್ಟ್ ಸ್ಟೆಪ್ಸ್ ಇದಾವೆ. ಏನು ಇದಕ್ಕೆ ಇದು ಇಲ್ಲ ಕಾಡೋದು ಏನಿಲ್ಲ. ಇದು ಹೋಗ್ಬಿಡ್ಬೋದು. ಇದ್ಯಾವ್ದು ಇದು? ಇದು ಮಂದಿರ ಅದ. ಯಾವ ಮಂದಿರ? ಇದು ಊರ ಹೆಸರೇ ಲೋಗಡ್. ಫುಲ್ ಮಂಚು. ಗಾಡಿ ಆಫ್ ಮಾಡ್ಬೋದು. ಇವಾಗ ನೋಡಿ ಅದು ಮುಂದಿನ ಕಾಣಿಸೋದೇನಂತ ವಿಸಾಪುರ್ ಫೋರ್ಟ್. ಹಾಂ ಮುಂದಿನ ಈ ಕಡೆ ಗಾಡಿ ಹೋಗಂಗಿಲ್ಲ ಅನ್ನಿಸ್ತೈತಿ. ಈಗ ಅದು ಅದು ಹಾಂ ಅಲ್ಲಿ ಕಾಣಿಸ್ತಿರೋದು ಹಾಂ ಏನದ? ವಿಸಾಪುರ್ ಫೋರ್ಟ್. ಈ ಹಳ್ಳು ಈ ಕಡೆ ತಗೋದು ಏನು ನಿಂದ್ರಲಿ ಇಲ್ಲಿ ಸೈಡಿಗೆ ಅಲ್ಲಿ ಮುಂದೆ ಇಲ್ಲ ಇದು ನೋಡ್ರಪ್ಪ ಸ್ವರ್ಗ. ಇದು ನೋಡ್ರಪ್ಪ ವ್ಯೂ. ಲೋಗಡ್ ಮತ್ತು ವಿಸಾಪುರ್ ಫೋರ್ಟ್ ನಡುವೆ 4 ಜಲಪಾತಗಳು. ರಾಜ ರಾಣಿ ರೋರರ್ ರಾಕೆಟ್. ಮಹಾರಾಷ್ಟ್ರದ ಇದು ಜೋಗ ಜಲಪಾತ. ಅಲ್ಲೊಂದು ಎಲ್ಲದು ಸಿಕ್ಬೀಳಕ್ಕಲ್ಲ ಅದು ಹಾರದ trying to explore the things which is unexplored. ಹಾಂ Yo good to see unexplored places. ಇವೆಲ್ಲ ಅಪ್ಲೋಡ್ ಮಾಡಿದ್ರೆ ಸಾಯ್ತೋತಿಲ್ಲೇನಾ? ಅಪ್ಲೋಡ್ ನಾನು ನಡೆಸ್ತೀನಿ ಗಾಡಿ. ನಾನು ನಡೆಸ್ತಿರ್ಲಿ ಗಾಡಿ. ಇಲ್ಲಿ ಇವಾಗ ಇದು ಮಾಡಿ ಮಾಮ ಈಗ ಅಲ್ಲಿಂದ ಇಲ್ಲಿ ತನ ಗಾಡಿ ನಾನು ನೋಡಿಸ್ತಾ. ಯಾಕಂದ್ರೆ ಗಾಯ್ಸ್ ಗಾಡಿ ನಾನು ಗಾಡಿ ಓಡಿಸ್ಬೇಕಂದ್ರೆ ಲೈಕ್ ಮಾಡ್ರಿ, ಅವ್ನು ಗಾಡಿ ಓಡಿಸ್ಬೇಕಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಹಿಂಗೆ ಬರ್ಬೇಕಂದ್ರೆ ದಡ್ ಕಮೆಂಟ್ ಬರ್ಬೇಕು. ಯಾಕಂದ್ರೆ ನಾ ಜಾಸ್ತಿ ರೈಡರ್ ಇದ್ದೀನಿಲಿ. ಎಲ್ಲಾದ್ರೂ ಒಕ್ಕಟ್ಟಿಗೆ ನಂಗೆ ಜೀವನ ತುಂಬ ಇಂಪಾರ್ಟೆಂಟು. ಚಾಲೋ ಮಾಡಲಿ ಲೇ. ನಿನಗೆ ಚಾಲೋ ಹೆಂಗ್ ಮಾಡ್ತಾರ ನಾನು ಹೇಳ್ಕೊಟ್ಟಿಲ್ಲ. ಲೇ ಮಾಡಲೇ ನೀನು. ಇದಕ್ಕೇನಂತಾರ ಓವರ್ ಕಾನ್ಫಿಡೆನ್ಸ್ ಅಂತಾರೆ, ಗೊತ್ತದಿಲ್ಲ? ಹಾಂ ನಂಗೆ ಪಾಠ ಕಲಿಸ್ತಾನೆ ಮಗ. ನಂದು ಗಾಡಿ ತೊಗೊಂಡು ನಂಗೆ ಪಾಠ ಕಲಿಸ್ತೀನಿ ನೋಡಿ. ಹಾಂ ಲೇ ಲೇ ಓ ಭಗವಾನ್ ಶೇ ನಂಗೆ ನೀ ಸೈಡಿಗೆ ತೊಗೊಳಕ್ಕೆ ಹೋಗ್ಬೇಡ. ಹಳ್ಳು ಮಾಮ, ಹಳ್ಳು ತೊಗೊಳೋದಲ್ಲ ಗಾಡಿ ನಾವು. ಹಾಂ ಇವೇನ್ಲೇ ಒಂದು ಗೇರ್ ಮೇಲೆ ಹೊಂಟನೇನು? ಹಾರ್ನಿಲ್ ರೋ ಮಾರ್ರೆ ನೋಡಿ ಗಾಡಿ ಹಾಕೋದು ಹಾರ್ನಿಲ್ಲ. ಹಾರ್ ನೋಡ್ರಿ ಅವು
ಹಾರ್ನ್ ಹೊಡ್ಲತ್ತ ನೋಡು ಯಾರು ಅದು ನೋಡಿ ಮುಂದ್ಗಡೆ ಫಾಲ್ಸ್ ಬ್ರೋ ನೋ ಹಾರ್ನ್ ಬ್ರೋ ಬ್ರೋ ನೋ ಹಾರ್ನ್ गाड़ी स्टार्ट मारो भाई कोई भी आ रहा है तो मेरे पास हॉर्न नहीं है गाड़ी बंद पड़ा है हॉर्न बजाओ ಕಲೆ ಬಿದ್ದಂಗ ಅವಲ್ಲಿ ನಾ ಕಲೆ ಬಿದ್ದಂಗ भाई हॉर्न नहीं है भाई आ रहा है तो हॉर्न बजाओ अभी चलते हुए आए तो कैसा करे क्या दबाए बम्बड़ा मारो मुझे एक क्वेश्चन अभी लोग चलते हुए आ रहे हैं तो क्या दबाना चाहिए क्या दबा भाई हॉर्न नहीं है ब्रो भाई हॉर्न नहीं है भाई कोई आ रहा है ಆಟೋ ತಗೊಂಡು ಹೊಂಟನ್ಲಿ ಅವ ನೋಡ ಹಳ್ಳು ಕ್ರಾಸ್ ಮಾಡ ಯಾಕೆ ಹೋಗ ಮಾರಯ್ಯ ಗುಡ್ಡ ಎಲ್ಲ ಗದರಿಸ್ಲತ್ತ ಎಷ್ಟು ಹಾರ್ನ್ ಹೊಡಿತಿ ಜೀವದ ಮೇಲೆ ಆಸದ ಅಂತಂದಲ್ಲ ಅದಕ್ಕೆ ಹೊರ ನೋಡಿ ಹಾಕ್ತೀನಿ ಜೀವನದ ಮೇಲೆ ಆಸದ ಅಂತಂದಲ್ಲ ಅದಕ್ಕೆ ಹೊರ ನಿಮ್ ಜೀವನ ಆಸೆನೇ ಇಲ್ಲ ಹಂಗ ಇಂಥ ಪ್ಲೇಸಿಗೆ ಬಂದವ್ರಿಗೆ ಜೀವನ ಮೇಲೆ ಆಸೆನೇ ಇರಲ್ಲ ಸುಮ್ಮನೆ ಹಾರ್ನ್ ಹೊಡ್ಯಕ್ಕೆ ಹೋಗ್ಬಾರ್ದು ಸುಮ್ಮನೆ ನಾವು ಮಾಡಿ ತೆಗಿಂಚಿ ನೀ ವೈಪು ನೋಡ್ಲಿ ಈ ಥರ ಇವು ನಮ್ಮ ಇಲ್ಲ ಸ್ಪೀಡು ನೋಡಿ ನೀವು ನೋಡ್ತಾ ಇರೋದು ಇವಾಗ ಭಾಜಕ್ ಫಾಲ್ಸ್ ಇದು ಸೊ ಇದ್ರ ಹತ್ರನೇ ಭಾಜಕ್ ಕೇವ್ಸ್ ಐತಿ ಬುದ್ಧಿಸ್ಟ್ ಭಾಜಕ್ ಕೇವ್ ಐತಿ ಸೊ ಅದು ನೋಡಿ ಜಾತ್ರೆ ತುಂಬ ಐತಿ ಇದು ಅಂತೂ ಏನು ಇವತ್ತು ಬುಧವಾರ ನೋಡಿ ನ್ಯೂಸ್ ರಿಪೋರ್ಟರ್ಲಿ ಲೋಕಮೋಷನ್ ಅವ್ರು ನೇಚರ್ ಬೇಕಾಗಿಲ್ಲ ನಾನು ಮಾಡಬೇಕಾಗಿಲ್ಲ ಸೊ ಭಾಜಕ್ಕೆ ಯೂಸ್ ನೋಡಿ ಸೊ ಇವಾಗೆಲ್ಲ ಒಂದು ಸ್ವಲ್ಪ ಸರಿಯಾಗಿ ಇದು ಮಾಡಿದ್ದಾರೆ ಟೂರಿಸಮ್ನಿಂದ ಅಂದ್ರೆ ರೋಡ್ ಎಲ್ಲ ವೈಡ್ ಮಾಡಿದ್ದಾರೆ ಮತ್ತು ಅದು ಸ್ಟೆಪ್ಸ್ ಅದನ್ನು ಹಾಕಿದ್ದಾರೆ ಅಂದ್ರೆ ಅಲ್ಲಿ ಕುಂತ್ಕೊಂಡು ಫೋಟೋದನ್ನು ಇಳಿಸ್ಕೋಬೋದು ಅಥವಾ ಎಂಜಾಯ್ಮೆಂಟ್ ಮಾಡೋದು ಅಲ್ಲಿ ನೀರೇನಲ್ಲಿ ಸೆಂಟರ್ದಾಗ ಹರಿತಾ ಇತ್ತಲ್ಲ ಅದು ಲಾಸ್ಟ್ ಟೈಮ್ ಅಲ್ಲಿ ಹೋಗಿ ನಾವು ಫೋಟೋ ಇಳಿಸ್ಕೊಂಡಿದ್ವಿ ಸೊ ಅದ್ರ ಜೊತೆ ಇಲ್ಲಿ ನ್ಯೂಸ್ ಚಾನೆಲ್ನವರು ಬಂದಿದ್ದಾರೆ ಮಹಾರಾಷ್ಟ್ರದ ಅತಿ ಪ್ರಸಿದ್ಧ ನ್ಯೂಸ್ ಚಾನೆಲ್ಸ್ ಮತ್ತು ಸೊ ನೀವು ಇದೇ ಗಾಡಿನ ತೊಗೊಂಡು ಹಾಂ ಪುಣೆಯಿಂದ ಹಡ್ಸರ್ ಫೋರ್ಟು ಹಡ್ಸರ್ ಫೋರ್ಟ್ ಎಷ್ಟು ಕಿಲೋಮೀಟ್ರ್ ಎಷ್ಟು ಅರೌಂಡ್ 350 ಒನ್ ಟೈಮ್ ಅಂದರೆ ಹೋಗೋದು ಬರೋದು ಪ್ಲಸ್ 350 ಮತ್ತು ಇದು ಎಡಿಷ್ನಲ್ 70-80 ಓಕೆ ಸೊ ಟೋಟಲ್ ಆಗಿ ಎಷ್ಟು ಇದುವರೆಗೆ ಎಷ್ಟಾಗಿರೋ ಅರೌಂಡ್ 600 ಕಿಲೋಮೀಟರ್ 350 700 ಇಲ್ಲ ಆಯ್ತು ಸಾರಿ ಮೈ ಕ್ಯಾಲ್ಕುಲೇಷನ್ ಸೊ 350 ಎಷ್ಟು 700 ಹಾಂ ಮತ್ತು ಇದು 150 ಹಾಂ ಓಕೆ ಎಷ್ಟಾಗುತ್ತೆ 850 ನಿಯರ್ ಬೈ 900 ಸೊ ಕಿಲೋಮೀಟರ್ 3 ದಿನದಲ್ಲಿ 850 ಕಿಲೋಮೀಟ್ರು 4-5 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಓಕೆ ಸೊ ಇವಾಗ ಏನಿಲ್ಲ ಪುಣೆಗೆ ಹೋಗೋದು ಆಮೇಲಿಂದ ಮತ್ತೆ ಬೆಂಗಳೂರು ಸೊ ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯ ಇಲ್ಲ ಇನ್ನು ಮನೆಗೆ ಹೋಗರಿ ಓಕೆ ಬೆಂಗಳೂರಿಗೆ ಹೋದ್ಮೇಲೆ ಮುಕ್ತಾಯ ಹಾಂ ಮುಕ್ತಾಯ ಓಕೆ ಇದು ಲಾಸ್ಟ್ನೇ ಅಧ್ಯಾಯ ಅಂದ್ಕೊಳ್ಳಿ ಹಾಂ ಬಾಯ್ ಓಕೆ ಬಾಯ್ ನೋಡಿ ಹೋಗೋಣ
ನಾವು ಗಾಡಿ ಅವ್ರ ಸಲ್ದ ಪಾರುಗ ಬಟ್ ಹೆಂಗ್ಲೇ ಗಾಡಿ ನಡೆಸ್ತೀನಿ ಎಲ್ಲಿಂದ ಹಾಂ ನಡಿ ಅಲ್ಲಲ್ಲ ಟ್ರಾಫಿಕ್ ಅದೇ ಇವ ಯಾರ ಇವ ರೊಚ್ಚಿಗೆ ಹತ್ತು ಬಿಟ್ಟು ಅಲ್ಲಿ ಅವ ನೋಡಿ ನಡ್ವರ್ಕಿಂದ ಹಳ್ಳು ನೋಡ್ರಿ ಅದು ಮುಂದಕ್ಕೆ ಗಾಡಿ ಹೋಯ್ತಲ್ಲ ಸ್ಕೂಟಿ ಮತ್ತು ಟ್ರಂಪ್ ಬೈಕು ಸ್ಕೂಟಿದವ ಟ್ರಂಪ್ ಬೈಕಿನ ಜೊತೆಗೆ ರೇಸಿಂಗ್ ಹಚ್ಚಲತ್ತಾನ ಅಂದ್ರೆ ವಿಚಾರ ಮಾಡ್ರಿ ಸೊ ಇದೇ ರೋಡ್ ರೇಸಿಂಗ್ ಈ ಥರ NH ಹೈವೇ ಮೇಲೆ ಮತ್ತು ಅದನ್ನು ಮಳಿದಾಗ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಇಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಅದು ಭಾಳ ಡೇಂಜರಸ್ ನೋಡಪ್ಪ ಹೈವೇ ಸೀನು ಪುಣೆ ಮುಂಬೈ ಹೈವೇ NH4 ಮಧ್ಯಾಹ್ನ ಆಗೈತಿ 1:04 ಆಗೈತಿ ಇಲ್ಲ 1:04 ಆಗ್ಯದ ಇನ್ನು ಯಶವಂತಪುರದಾಗಿದ್ದೇವೆ ಬಸ್ಸಿನಾಗ ರಾಜಾಜಿನಗರ್ಲಿ ಯಶವಂತಪುರಲ್ಲಿ ಯಶವಂತಪುರ್ಲಿ ರಾಜಾಜಿನಗರ್ ಈಗ ಬಂದ ಅಂದೋಗಿರ್ಲಿ ರಾಜಾಜಿನಗರ್ ಪ್ರಶಾಂತ್ ಅಂತ ಇಲ್ಲೇ ನಂಗೆ ಹೆಂಗೆ ಗೊತ್ತಿಲ್ಲ ಅದು ಮತ್ತೆ ಕರೆಕತ್ತಾರಲ್ಲ ಕೇಳು ಅದೇ ಅವ್ರು ಹೇಳಿದ್ರು ಯಶವಂತಪುರ ರಾಜಾಜಿನಗರ ಯಾರಿದಾರ ಬನ್ನಿ ಅಂತ ಹೇಳಿದ್ರು ರಾಜಾಜಿನಗರ ಇನ್ಕ್ಲೂಡ್ ಮಾಡ್ಯಾರ ರಾಜಾಜಿನಗರ್ ನಾವು ಇನ್ಕ್ಲೂಡ್ ಮಾಡಂಗಿಲ್ಲ ಸೊ ಇನ್ನೂ ಬಸ್ಸಿನಾಗಿದೆ ನಿದ್ದೆ ಬರೋದೈತಿ ಮಕ್ಕಂಡಲ್ಲಿ 14 ತಾಸು ನಾ ಮಕ್ಕಂಡಾಗ ನಾಚಿಗಿಲ್ಲ ಇನ್ನೇ ಊಟ ಮಾಡಿದ್ನಿ ಊಟ ಮಾಡಿಲ್ಲ ಅಲ್ಲೇ ಮನೆಗೆ ಮಾಡಿದ್ದಲ್ಲ ಮತ್ತು ಮುಂಜಾನೆ ತಿಂದು 2 ಇಡ್ಲಿ 1 ವಡ ಮತ್ತು ಪೂರಿ ಅದೇನು ಮತ್ತೆ ತಿಂದು ಮತ್ತೆ ಮಕ್ಕೊಂಡೆ ಮತ್ತೆ ನಿದ್ದೆ ಬರತ್ತದ ಅದೇನದು ನಂಗೆ ಹೇಳ್ತಿ ನೀನು ತಿಂದಿಲ್ಲ ಮತ್ತೆ ನಾ ಮಕ್ಕೊಂಡಿಲ್ಲ ಅಂದ್ರೆ ಅದೇ ರೀಲ್ಸ್ ನೊಳಗ ನೀನು ನೋಡ್ಕೊತ ಬಕ್ವಾಸ್ ಫಾಲ್ತು ಹೌದಪ್ಪ ನಾವು ಫಾಲ್ತು ಮಾಡ್ತೀವಿ ಹೋಗಲಿ ಇನ್ನು ಬಂದಿಲ್ಲ ತಟ್ಟೆ ಓದ್ತೀನಿ ಹೋಗ ಮನೆಗೆ ಹೋಗಿ ವಿಚಾರಾಗೈತಪ್ಪ ಇದಾರ ಅವ್ನು TV ಇಕ್ಕಿದಾರೆ ಸುಮ್ಮನೆ ಬಟ್ ಏನಿದು ಏನು ವರ್ಕ್ ಆಗಂಗಿಲ್ಲ ಏನಿಲ್ಲ ನೋಡ್ಲಿ ಒಂದು ಸ್ವಲ್ಪ ಚಾಲು ಮಾಡಿ ಜನ ಟ್ರಾವೆಲಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವಿಡಿಯೋ ಸಿಗೋಣ.